ಡಾಕ್ಟರ್ ಪ್ರಭು ಮದ್ಭಾವಿ ಅಂತೇಳಿ ಶ್ರೀ ರಾಮಾನುಜಾಚಾರ್ಯ ಟ್ರಸ್ಟ್ದ ಸದಸ್ಯ ಹಾಗೂ ನವಜಾತ ಶಿಶು ತಜ್ಞ ಮಹೇಶ್ವರಿ ಹಾಸ್ಪಿಟಲ್ ಇಲ್ಕಲ್. ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರಿಗೆ ನಮ್ಮೆಲ್ಲರ ಧನ್ಯವಾದಗಳು. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾವು ಪ್ರತಿ ವರ್ಷದಂತೆ ಈ ಸತನೂ ಒಂದು ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿವಿ. ಸೊ ಇದು ನಮ್ಮದು 9ನೇ ರಕ್ತದಾನ ಶಿಬಿರ. ಸೊ ಇದು ಬಂದ್ಬಿಟ್ಟು 14ನೇ ಜೂನ್ 2026ರಂದು ಬೆಳಿಗ್ಗೆ 8ರಿಂದ ಪ್ರಾರಂಭವಾಗಿ ಸಾಯಂಕಾಲ 4ರವರೆಗೂ ಇರಲಿದೆ. ಸೊ ಇದು ಮಾಡೋದ್ರದ ಮೇನ್ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿ ಸಾಕಷ್ಟು ಜನ ಥಲಸೆಮಿಯಾ ಮಕ್ಕಳು ಪ್ರತಿ 2 ವಾರದಿಂದ 3 ವಾರ ರಕ್ತ ಹಾಕಿಸ್ಕೊಳಕ್ ಬರ್ತಾರ್ರಿ. ಸೊ ಆ ಥಲಸೆಮಿಯಾ ಮಕ್ಕಳಲ್ಲಿ ರಕ್ತ ಸರಿಯಾಗಿ ಉತ್ಪತ್ತಿ ಆಗಂಗಿಲ್ಲ, ಅಥವಾ ಉತ್ಪತ್ತಿ ಆದ್ರೂ ಅದು ನಿಂದ್ರಂಗಿಲ್ಲ. ಸೊ ಇಂಥ ಮಕ್ಕಳು ಬದುಕಬೇಕು ಅಂತಂದ್ರೆ ನಾವು ಅವರಿಗೆ ಪ್ರತಿ 2ರಿಂದ 3 ವಾರಕ್ಕೆ ನಾವು ರಕ್ತ ಹಾಕ್ಬೇಕಾಗತ್ತೆ. ಸೊ ಅಂತ ರಕ್ತ ನಾವು ಅರೇಂಜ್ ಮಾಡಬೇಕು ಅಂತಂದ್ರೆ, ಸೊ ಸ್ವಯಂ ಪ್ರೇರಿತವಾಗಿ ದಾನಿಗಳು ಅಂದ್ರೆ ರಕ್ತವನ್ನ ದಾನ ಮಾಡುವಂಥವ್ರು ಬೇಕಾಗ್ತದೆ. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರತಿ ವರ್ಷನೂ ಇದನ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ನಮಗೆ ಬಹಳಷ್ಟು ಸಹಕಾರ ಸಿಕ್ಕದ. ಪ್ರತಿ ವರ್ಷನೂ ನಮಗೆ 400ರಿಂದ 500 ಯೂನಿಟ್ವರೆಗೂ ಬ್ಲಡ್ ಆ ಮಕ್ಕಳ ಸಲುವಾಗಿ ಸಿಗ್ತದ. ಸೊ ಆ ಸಿಗಬೇಕು ಅಂತಂದ್ರೆ ನೀವು ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಸೊ ಹೆಚ್ಚು ಜನರಿಗೆ ಅಂದ್ರೆ ಮೂಲೆಗೂ ಈ ವಿಷಯ ತಲುಪುವಂತೆ ಮಾಡಿ ಬಹಳಷ್ಟು ಜನ ಭಾಗವಹಿಸಿ ಈ ರಕ್ತದಾನ ಶಿಬಿರವನ್ನ ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ನಾನು ಕೋರಿಕೆ ಅಥವಾ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ತಮಗೆಲ್ಲರಿಗೂ ಗೊತ್ತಿರುವಾಗ ಈ ಸತಿ ನಮ್ದು ಇದು 9ನೇ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಇದು ಜೂನ್ 14 ಈ ರವಿವಾರದಿಂದ ಇರ್ತದೆ. ಇದರಲ್ಲಿ ಮುಖ್ಯ ಅತಿಥಿಯಾಗಿ ಬ್ರಾಟ್ ಚಲನಚಿತ್ರದ ನಟಿಯಾದ ಮನಿಷಾ ಕಂದ್ಕೂರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಅದರ ಜೊತೆಗೆ ನಮ್ಮ ಇಲ್ಕನ ಉದ್ದಿಮೆದಾರರಾದಂತಹ ಶ್ರೀ ಅನಿಲ್ ಜಿ ಡಾಲಿಯಾ, ಈಗ ಅವರು ಇಚಲಕರಂಜಿ ಡೆಪ್ಯೂಟಿ ಮೇಯರ್ ಆಗಿ ಮಹಾನಗರ ಪಾಲಿಕೆ ಡೆಪ್ಯೂಟಿ ಮೇಯರ್ ಆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ನಮ್ದೊಂದು ಮೇನ್ ಉದ್ದೇಶ ಏನಂದ್ರೆ, ಥಲಸೆಮಿಯಾ ಮಕ್ಕಳಿಗಾಗಿ ನಾವು ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ತುರ್ತು ಎಮರ್ಜೆನ್ಸಿಯಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಆಯ್ತು, ಮಾಸ್ ಕ್ಯಾಶುಯಾಲಿಟೀಸ್ ಆಯ್ತು, ಆವಾಗ ನಮಗೆ ರಕ್ತ ಏನು ಬೇಕಾಗ್ತದೆ ಅಂಥವ್ರಿಗೆ ಕೂಡ ಇದು ರಕ್ತದಾನ ಶಿಬಿರ ಹೆಲ್ಪ್ ಮಾಡ್ತದೆ. ಸೊ ಇದು ಈ ಸುದ್ದಿಗೋಷ್ಠಿ ನಾವೇನು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಅಂದರೆ, ಹೆಚ್ಚು ನೀವು ಈ ಸುದ್ದಿಯನ್ನು ಜನರನ್ನು ತಲುಪಿಸಿ ಹೆಚ್ಚು ದಾನಿಗಳು ಒಂದು ರಕ್ತದಾನ ಮಾಡಿದರೆ ಅದರ ಹೆಲ್ಪ್ ಸಾಕಷ್ಟು ಆಗ್ತದೆ. ಆಮೇಲೆ ತಮ್ಮೆಲ್ಲ ಗೊತ್ತಿರುವಾಗೆ ಸುಮಾರು ನಾವು ಈ ಫೌಂಡೇಶನ್ ಚಾಲು ಮಾಡಿ ಒಂದು 2015ರಿಂದ ಚಾಲು ಮಾಡಿದ್ವಿ. ಇವತ್ತು 11 ವರ್ಷ ಆಯಿತು. ಇದಕ್ಕಿಂತ ಮುಂಚೆ ಏನಿತ್ತು, ಒಂದು ಥಲಸೆಮಿಯಾ ಅನ್ನೋದು ಒಂದು ಕಾಯಿಲೆ ಬಗ್ಗೆ ಹೆಸರು ಸಹಿತ ಗೊತ್ತಿರಲಿಲ್ಲ ಜನರಲ್ಲಿ. ಆವಾಗ ನಾವು ಏನು ಮಾಡಿದ್ವಿ ಅಂದ್ರೆ, ಒಂದು ಈ ಮಕ್ಕಳಿಗೆ ಹೆಲ್ಪ್ ಆಗ್ಬೇಕಂತೇಳಿ ಒಂದು 25ರಿಂದ 30 ಮಂದಿ ಅಡಾಪ್ಟ್ ಮಾಡ್ಕೊಂಡು ಅವ್ರು ನಾವು ಈ ಸಂಸ್ಥೆ ವತಿಯಿಂದ ಫ್ರೀ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಜಸ್ಟ್ ಇದು ಥಲಸೆಮಿಯಾ ಏನು ಅನ್ನೋದು ಗೊತ್ತಿರಲಿಲ್ಲ. ಹೆಂಗೆ ಸ್ಟಾರ್ಟ್ ಮಾಡ್ಕೊಂತ ಹೋದ್ವಿ. ಆವಾಗ ಒಂದೊಂದು ನಮಗೂ ಕೂಡ ಒಂದೊಂದು ಅದರ ಅನುಭವಗಳಾದವು. ಆಮೇಲೆ ನಾವೇನು ಮಾಡಿದ್ವಿ ಅಂದ್ರೆ, ಯಾಕೆ ನಾವು ಇದನ್ನು ಮುಂದುವರಿಸಿ ಥಲಸೆಮಿಯಾ ಮುಕ್ತ ಸೊಸೈಟಿ ಮಾಡಬಾರ್ದು ಅಂತ ಹೇಳಿ ನಮ್ದು ಒಂದು ಉದ್ದೇಶ ಇತ್ತು. ಆವಾಗ ನಾವು ಸ್ಟಾರ್ಟ್ ಮಾಡಿದಾಗ ಒಂದು 30 ಮಂದಿ ಮಕ್ಕಳಿದ್ರು. ಇವತ್ತಿನ ದಿವಸದಲ್ಲಿ ಅವು ರೆಡ್ಯೂಸ್ ಆಗಿ 17 ಮಕ್ಕಳು ಆಗ್ಯಾವ. ಯಾಕಂದ್ರೆ ಒಂದು ಆ 25-30 ಮಂಗಳಿಂದ ಒಂದು 7 ಮಂದಿಗೆ ನಾವು ಶಾಶ್ವತಿಗ ಪರಿಹಾರ ಏನಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಅಸ್ಥಿ ಮಜ್ಜೆ ಕಸಿ ಅಂತ ಹೇಳ್ತಾರೆ, ಅಂಥದ್ದು ಮಾಡಿ 7 ಮಂದಿ ಈ ಕಾಯಿಲೆಯಿಂದ ಮುಕ್ತರಾಗಿದ್ದಾರೆ ಈಗ. ಸೊ ಅವು ಇಂಪ್ರೂವ್ಮೆಂಟ್ ಆಗಿ ಈಗ ಉಳಿದ್ರು 17 ಮಂದಿ ಅಷ್ಟೇ. ಇದ್ರ ಜೊತೆಗೆ ತಮ್ಮ ಸಹಕಾರ ಅಷ್ಟೇ ನಮಗೆ ಸಿಕ್ಕಿದೆ. ಯಾಕಂದ್ರೆ ಪತ್ರಿಕಾ ಮತ್ತು ಮಾಧ್ಯಮ ವರ್ಗದೊಂದಿಗೆ ನಾವು ಇಷ್ಟು ದಿವಸ ಕೆಲಸ ಮಾಡಿದ್ವಲ್ಲ, ತಾವು ಇದನ್ನು ಸುದ್ದಿ ಮುಟ್ಟಿಸಿ ಥಲಸೆಮಿಯಾ ಅನ್ನೋದು ಅವೇರ್ನೆಸ್ ಜನರಲ್ಲಿ ಸಾಕಷ್ಟು ಮೂಡಿಬಿಟ್ಟಿದೆ. ಆಮೇಲೆ ಇದ್ರ ಜೊತೆಗೆ ರಕ್ತ ಸಂಬಂಧದಲ್ಲಿ ನಾವು ಮದುವೆ ಆಗಬಾರ್ದು ಉದ್ದೇಶ ಕೂಡ ತಾವೆಲ್ಲ ಪ್ರಕಟಣೆ ಮಾಡಿ ಹಿಂಗೆ ಜನರಲ್ಲಿ ಅವೇರ್ನೆಸ್ ಬಂದು ಇದರ ಅರಿವಳಿಕೆ ಆಗಿ ಈಗ ಇದ್ರ ಡಿಸೀಸ್ ಅನ್ನು ಏನೈತೆ ಕಡಿಮೆ ಹಾಕೊಂತ ಹೊಂಟಿದೆ. ಇನ್ನು ಇದಕ್ಕಿಂತ ಜಾಸ್ತಿ ನೆಕ್ಸ್ಟ್ ಸ್ಟೆಪ್ ಕಾಯಿಲೆ ಬಂತ ನಾವು ಟ್ರೀಟ್ಮೆಂಟ್ ಮಾಡಿಸ್ತೀವ್ರಿ. ಬಟ್ ನಮ್ಮ ಉದ್ದೇಶ ಏನಿದೆ ಅಂದ್ರೆ, ಕಾಯಿಲೆನ ಬರ್ಲಾರ್ದಂಗೆ ನಾವು ನೋಡ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ತಮ್ಮದು ಸಹಯೋಗ ಬಹಳ ಜರೂರಿ ಇದೆ. ಯಾಕಂದ್ರೆ ಇದನ್ನ ತಡೆಗಟ್ಟಬೇಕು ಅಂದ್ರೆ ತಾವು ಬಹಳ ನಮಗೆ ಒಂದು ಮುಖ್ಯ ದಾರಿ ಇದೆ. ಸೊ ತಾವು ಹೆಚ್ಚು ಈ ಸುದ್ದಿ ಮಾಡಿ ಈ ಥಲಸೆಮಿಯಾ ಮುಕ್ತ ಸೊಸೈಟಿನ ಮಾಡಲಿಕ್ಕೆ ಎಲ್ಲರೂ ಕೂಡಿ ಇದನ್ನು ಹೆಲ್ಪ್ ಮಾಡೋಣ, ಒಂದು ಸ್ವಚ್ಛವಾದ ನಿರ್ಮಲವಾದ ಸಮಾಜನ ಕಟ್ಟೋಣ ಅಂತ ಹೇಳಿ ಇಲ್ಲಿ
ಸುದ್ದಿಗೋಷ್ಠಿ ಮುಖಾಂತರ ನಾವು ತಮ್ಮನ್ನು ಕೇಳ್ತಾ ಇದ್ದೇನೆ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.